ನಮಸ್ಕಾರ ಸ್ನೇಹಿತರೆ. ನೋಡಿ 9 ಎಕರೆ ಬಂದಿರುವಂಥ ಜಾಗ ನೋಡಿ. ಈ ಗೇಟ್ ಏನು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ತುಂಬ ಚೆನ್ನಾಗಿದೆ. ಬ್ಲ್ಯಾಕ್ ಸಾಯಲು. ಇದು ಬೆಂಗಳೂರಿಂದ 145 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಂದ 75 ಕಿಲೋಮೀಟ್ರ್ ಆಗುತ್ತೆ. ಫುಲ್ಲು ಫೆನ್ಸ್ ಮಾಡಿದ್ದಾರೆ. ಟೋಟಲಾಗಿ ಬಸ್ ಮಾಡಿ ಫೆನ್ಸ್ ಮಾಡಿದ್ದಾರೆ. ತಾರ್ ರೋಡಿಂದನೇ ಎಂಟ್ರಿ ಸಿಗುತ್ತೆ. ನೋಡಿ ಹಿಂದೆಗಡೆ ಎಲ್ಲ ಒಳ್ಳೆ ವ್ಯೂ, ಬೆಟ್ಟ, ಫುಲ್ಲು ವ್ಯೂ ಟೈಪಲ್ಲಿ ವ್ಯೂ ಇದೆ. ಹೈವೇ ರೋಡಿಂದ ಇದು 1 ಕಿಲೋಮೀಟ್ರ್ ಹೋಗಲ್ಲ, 500 ಮೀಟ್ರು ನೋಡಿ. ಅಲ್ಲಿ ಅದೇ ಹೈವೇ ರೋಡು. ಅಲ್ಲಿಂದ 500 ಮೀಟ್ರು ಇಲ್ಲಿಗೆ. ಫ್ರಂಟಲ್ಲಿ ಇದೊಂದು ಪೀಸ್ ಇಲ್ಲ, ಇಷ್ಟು ತಾರ್ ರೋಡ್ಗೆ ಬರುತ್ತೆ. ನೀರು ಬೋರ್ ಹಾಕಿದ್ರೆ ಒಳ್ಳೆ ನೀರಾಗುತ್ತೆ. ಇಲ್ಲೆಲ್ಲ ವಾಟರ್ ಸೋರ್ಸು ತುಂಬ ಚೆನ್ನಾಗಿದೆ. ಹಿಂದೆಗಡೆ ಡ್ಯಾಮಿಂದ ಒಂದು ಹಳ್ಳ ಇರುತ್ತೆ. ಜಾಗ ಬ್ಯೂಟಿಫುಲ್ ಆಗಿದೆ ನೋಡಿ. ಇಲ್ಲೆಲ್ಲ ದೊಡ್ಡ 7 ಅಡಿ ಕಂಬನೇ ಹಾಕಿ ಮೆಸ್ ಹಾಕಿ ಫೆನ್ಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಏನು ಹಿಂದೆಗಡೆ ಎಲ್ಲ ಕಬ್ಬಾಕಿ ನೋಡಿ. ಒಳ್ಳೆ ತೋಟಗಳು, ತೆಂಗಿನ ತೋಟ ಈ ಥರ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಜಾಗ ಮಾತ್ರ. ತಾರ್ ರೋಡ್ಗೆ, ವಾಟ್ರಿಗೆ 50 ಅಡಿಗೆ ಇಲ್ಲೆಲ್ಲ ನೀರು ನೋಡಿ. ಪಕ್ಕದಲ್ಲೆಲ್ಲ ತೋಟದ ಮನೆಗಳು ಇದ್ದಾವೆ. ಹಿಂದೆಗಡೆ ತೋಟದ ಮನೆಗಳೆಲ್ಲ ಮಾಡಿದ್ದಾರೆ. ಸುತ್ತ ಜಮೀನುಗಳು, ನೀರಿಗೇನು ತೊಂದರೆ ಇಲ್ಲ. ವಾಟರ್ ಸೋರ್ಸ್ ತುಂಬ ಚೆನ್ನಾಗಿದೆ. ತಾರ್ ರೋಡ್ಗೆ ಇರುವಂಥ ಜಾಗ. ಇವರು 35 ಲಕ್ಷ ಹೇಳ್ತಾ ಎಕರೆಗೆ. ತೆಂಗಿನ ಗಿಡ, ಅಡಿಕೆ ಗಿಡ ಹಾಕ್ಬಿಟ್ರೆ ತುಂಬ ಚೆನ್ನಾಗಿ ಬರ್ತವೆ ನೋಡಿ. ಸರ್ವೆ ಎಲ್ಲ ಮದ್ಬಸ್ತೆಲ್ಲ ಮಾಡಿ ಗೇಟೆಲ್ಲ ಫೆನ್ಸಿಂಗ್ ಮಾಡಿದ್ದಾರೆ. ಜಾಗ ಜನರಲ್ ಪ್ರಾಪರ್ಟಿ, ಮೂಲೆಯಿಂದ ಜನರಲ್ಲೇ, ಲೀಗಲ್ ಆಗಿದೆ ಡಾಕ್ಯುಮೆಂಟು, ತೊಂದರೆ ಇಲ್ಲ. ಹಿಂದೆಗಡೆ ಎಲ್ಲ ವಾಸ್ತು ಪ್ರಕಾರನೇ ಇದೆ. ಕುಬೇರ ಮೂಲೆನೂ ಬೆಳೆದಿದೆ, ದೇವ ಮೂಲೆನೂ ಬೆಳೆದಿದೆ.